ವಿಕ್ರಾಂತ್ ರೋಣ ನನಗೊಂದು ದೊಡ್ಡ ಮೆಟ್ಲಾಯ್ತು ಸರ್ ಅದು. ನಾನೊಬ್ಬ ಕಲಾವಿದ ಅಂತ ಎಲ್ಲರೂ ನನ್ನ ಗುರುತಿಸೋದಕ್ಕೆ. ಆಮೇಲೆ ಸುದೀಪ್ ಸರ್ ಅಂತ ಅವ್ರ ಮುಂದೆ ನನಗೆ ತುಂಬಾ ಭಯ ಇತ್ತು ಅವ್ರ ಮುಂದೆ ಆಕ್ಟ್ ಮಾಡಕ್ಕೆ. ನಾನು ಯಾರು ಅಂತ ನನಗೆ ಬೇರೆಯವ್ರು ಯಾರೋ ಪ್ರೊಡ್ಯೂಸ್ ಮಾಡ್ಬೇಕು ಸರ್. ಇದು ಒಂದು ಪೊಲಿಟಿಕಲ್ ಡ್ರಾಮಾ. ಸೊ ಆ ಪೊಲಿಟಿಕಲ್ ಡ್ರಾಮಾನಲ್ಲಿ ನಾವು ಹಳ್ಳಿ ಜನನ್ ತೋರಿಸ್ತೀವಿ, ಅವ್ರ ಭಾವನೆಗಳನ್ನ, ಆ ಹಳ್ಳಿ ಜನ ಮಧ್ಯ ಪರ್ಸನಲ್ ರಿಲೇಶನ್ಶಿಪ್ಸ್ ಹೇಗಿರುತ್ತೆ, ಮತ್ತೆ ಆ ಒಂದು ಪಾಲಿಟಿಕ್ಸ್ ಏನ್ ನಡೆಯುತ್ತೋ ಅದರಿಂದ ಜನದ ಮೇಲೆ ಏನ್ ಪ್ರಭಾವ ಬೀಳುತ್ತೆ. ಸೊ ಅಂಡ್ ಆ ಹಳ್ಳಿನಲ್ಲಿ ಅವರು ದೇವ್ರಿಗೆ, ಆ ಒಂದು ದೈವ ಭಕ್ತಿಗೆ ಎಷ್ಟು ಮಹತ್ವ ಕೊಡ್ತಾರೆ, ಇದೆಲ್ಲದೂ ಇಂಟರ್ ಕನೆಕ್ಟೆಡ್ ಆಗಿದೆ ನಮ್ಮ ಸ್ಟೋರಿನಲ್ಲಿ. ಈಗ ವಿಕ್ರಾಂತ್ ರೋಣ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, ರಿಪ್ಪನ್ ಸ್ವಾಮಿ ಆಗಿರ್ಬೋದು, ಅಂಡ್ ರೋಣದಲ್ಲೂ ಕೂಡ ಅದೇ ತರದ ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ ನಿಮಗಿದೆಯಾ? ಇಲ್ಲೂ ಕೂಡ ಮಾರ್ಕ್ ಹಾಗೆ ಕಂಟಿನ್ಯೂ ಮಾಡ್ತೀರಾ? ಅವನೊಂದು ಹುಚ್ಚು ಮರ, ಸುಮ್ಮನೆ ಏನೋ ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು ಬಿಟ್ಟು ಅದು ಹುಚ್ಚು ತರ ನಾಟಕ ಮಾಡ್ತದೆ ಅಂತ ನನಗಂತೂ ಅದನ್ನೇ ಹೇಳ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ರೋಣ ಸಿನಿಮಾ ತಂಡದಿಂದ ನಾಯಕ ಆಗಿರುವಂತಹ ರಘುರಾಜನಂದ ಅವರು, ಹೀರೋಯಿನ್ ಆಗಿರುವಂತಹ ಪ್ರಕೃತಿ ಅವರು, ಹಾಗೆ ವಜ್ರಧೀರ್ ಜೈನ್ ಅವರು ಇದ್ದಾರೆ. ಸೊ ವೆಲ್ಕಮ್ ಟು ಶೋ ಮ್ಯಾಮ್. ಹೇಗಿದ್ದೀರಾ ಎಲ್ರು? ಸೂಪರ್. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಮೊದಲ ಸಿನಿಮಾ November 7ನೇ ತಾರೀಕು ರಿಲೀಸ್ ಆಗ್ತದೆ. ಹೌ ಎಕ್ಸೈಟೆಡ್ ಆರ್ ಯು? ತುಂಬಾನೇ ಎಕ್ಸೈಟೆಡ್ ಇದೆ ಸರ್. ಯಾಕಂದ್ರೆ ಇಷ್ಟು ವರ್ಷ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಈಗ ಒಂದು ಪೂರ್ಣ ಪ್ರಮಾಣವಾಗಿ ಹೀರೋ ಆಗಿ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಸ್ವಲ್ಪ ಭಯಾನೂ ಇದೆ, ಜನ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು, ಜೊತೆಲಿ ಖುಷಿ ಇದೆ, ಹೀರೋ ಆಗ್ತಾ ಇದ್ದೀನಿ ಅನ್ನೋ ಖುಷಿ ಕೂಡ ಇದೆ. ಅಂಡ್ ಮೊದಲ ಸಿನಿಮಾ ರೋಣ ಆಗಿರೋದು ಎಷ್ಟು ವಿಶೇಷ ಅಂದ್ರೆ, ಬಿಕಾಸ್ ಮೊದಲನೇ ಸಿನಿಮಾ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಒಂದು ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ಅದರಿಂದ ಇನ್ನೊಂದು 4ರಿಂದ 5 ಸಿನಿಮಾಗಳು ಹಿಂದಿಂದನೇ ಬರುತ್ತೆ. ಆದ್ರೆ ಒಂದು ಸಿನಿಮಾ ಮಿಸ್ಟೇಕ್ ಆಯ್ತು ಅಂತಂದ್ರೆ ಮತ್ತೆ ನೆಕ್ಸ್ಟ್ ಸಿನಿಮಾಗಳನ್ನ ತಗೊಳೋದು ಭಾರಿ ಕಷ್ಟ ಆಗುತ್ತೆ. ಇಲ್ಲ, ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಬೇಕೋ ಆ ಥರನೇ ಮಾಡಿ, ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಿರಲಿ, ಒಬ್ಬ ಹೊಸದಾಗಿ ಹೀರೋ ಪ್ರೆಸೆಂಟ್ ಆಗ್ತಾ ಇದ್ದಾರೆ ಅಂದರೆ ನಾನು ಮುಂದಿನ ಸಿನಿಮಾ ಕೂಡ ಯೋಚನೆ ಮಾಡಿನೇ ಮಾಡ್ತಿರ್ತೀವಿ. ಯಾವ ಥರ ನನಗೆ ಆಪರ್ಚುನಿಟೀಸ್ ಬೇಕು ಅದನ್ನು ಕೂಡ ತಲೆಯಲ್ಲಿಟ್ಕೊಂಡು ಈ ಸಿನಿಮಾದಲ್ಲಿ ನನಗೆ ಏನೇನು ಕಂಟೆಂಟ್ ಬೇಕೋ, ಅಂದರೆ ಕತೆನೇ ಸ್ವಲ್ಪ ಗಟ್ಟಿ ಇದೆ ನಮಗೆ, ಹೀರೋಗಿಂತ ಕತೆನೇ ಒಂದು ಗಟ್ಟಿ ಇರೋದ್ರಿಂದ ಸಿನಿಮಾ ಜನ ಈಸಿಯಾಗಿ ಒಪ್ಕೋತಾರೆ ಅನ್ನೋ ನಂಬಿಕೆ ಮೇಲೆ ಮಾಡಿದ್ದೀವಿ. ಅಂಡ್ ನಿಮ್ದು ಅಷ್ಟಿನ ಮಹಾನ್ ಮೋನ ಸಿನಿಮಾ ಈಗ ತಾನೇ ರಿಲೀಸ್ ಆಗಿತ್ತು. ಈಗ ವಿತಿನ್ ಗ್ಯಾಪ್ ಆಫ್ 1 month ಇನ್ನೊಂದು ಸಿನಿಮಾ ರೋಣ ಕೂಡ ರಿಲೀಸ್ ಆಗ್ತದೆ. ಅಂದ್ರೆ ಒಬ್ಬ ನಟಿಯಾಗಿ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ರಿಲೀಸ್ ಆಗೋದು ಇಟ್ಸ್ ಅ ಗುಡ್ ಥಿಂಗ್. ಅಟ್ ದ ಸೇಮ್ ಟೈಮ್ ಒಂದು ಸಿನಿಮಾ ಆದ ತಕ್ಷಣ ಇನ್ನೊಂದು ಸಿನಿಮಾ ಬರ್ತಾನೆ ಇರುತ್ತೆ. ಅಂಡ್ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬರುತ್ತೆ ಅಂಡ್ ಕಂಟಿನ್ಯೂಸ್ ಆಗಿ ಒಂದೊಂದ್ಸರಿ ಬ್ರೇಕ್ ಆಗುತ್ತೆ. ಈ ಅಡಾಪ್ಟಬಿಲಿಟಿನೂ ಸಿಕ್ಕಾಬಿಟ್ಟೆ ಕಷ್ಟ. ಸೊ ರೋಣ ಬಗ್ಗೆ ಮಾತಾಡೋದಾದ್ರೆ, ಸೊ ಹೆಂಗೆ ಈ ಸಿನಿಮಾ ನಿಮ್ಗೆ ಅಪ್ರೋಚ್ ಆಗಿದ್ದು ಅಂಡ್ ವಾಟ್ ಈಸ್ ದ ಕ್ರೈಟೀರಿಯಾ ನೀವು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ? ಅಪ್ರೋಚ್ ಆಗಿದ್ದು ಹೇಗೆ ಅಂದ್ರೆ, ನಾನು ಲಕ್ಷ್ಮೀ ನಿವಾಸ ಅನ್ನೋ ಒಂದು ಸೀರಿಯಲ್ ಮಾಡ್ತಿದ್ದೆ. ಆ ಸೆಟ್ಗೆ ಈ ತಂಡದವರೊಬ್ರು ಚೇತು ಅಂತ ಬಂದಿದ್ರು ಯಾವುದೋ ಕಾರಣಕ್ಕೆ. ಅಂಡ್ ಅಲ್ಲಿ ನೋಡಿ ಈ ಹುಡುಗಿ ಒಂದ್ ಪಾತ್ರಕ್ಕೆ ಸೂಟ್ ಆಗ್ಬೋದು ಅಂತ ಆಫೀಸ್ ಅಲ್ಲಿ ಡಿಸ್ಕಷನ್ ನಡೆದಿದೆ. ಸೊ ಡೈರೆಕ್ಟರ್ ಹೇಳೋ ಪ್ರಕಾರ ಅವ್ರಿಗೆ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಅನ್ನೋ ಕ್ಯಾರೆಕ್ಟರ್ ತರ ಬೇಕಿತ್ತು. ಅಂದ್ರೆ ಯಾರೇ ನೋಡಿದ್ರು ಕನೆಕ್ಟ್ ಆಗೋ ತರ, ಪಕ್ಕದ ಮನೆ ಹುಡುಗಿ, ವೆರಿ ಸಿಂಪಲ್ ಆ ತರ. ಸೊ ಆ ಒಂದು ಲುಕ್ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ಹುಡುಕ್ತಿದ್ರು. ಇದಕ್ಕೆ ನಾನ್ ಸೆಟ್ ಆದೆ ಅನ್ಸುತ್ತೆ. ಸೊ ಇವತ್ತಿಲ್ಲಿ ಬಂದಿದ್ದೀನಿ. ಅಂಡ್ ನಾನ್ ಆಯ್ಕೆ ಮಾಡ್ಕೊಂಡಿದ್ ಯಾಕೆ ಅಂದ್ರೆ, ರಘು ಅವ್ರು ಹೇಳ್ದಾಗೆ ಇದ್ರಲ್ಲಿ ಕಥೆನೇ ಆಲ್ರೆಡಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇಸ್ ಅ ವೆರಿ ಗುಡ್ ಸ್ಟೋರಿ. ಅದ್ರ ಜೊತೆಗೆ ನಮ್ಮೆಲ್ರಿಗೂ ಒಂದು ಇಂಪ್ಯಾಕ್ಟ್ಫುಲ್ ಆಗಿ ರೋಲ್ ಸಿಕ್ಕಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಬಿಡಕ್ ಇಷ್ಟ ಆಗ್ಲಿಲ್ಲ. ಯಾವ್ದಾದ್ರು ಒಂದ್ ಎಲಿಮೆಂಟು ಹಿಂದಿನ ಸಿನಿಮಾಗಳಲ್ಲಿ ಮಾಡದೇ ಇರೋದು ರೋಣದಲ್ಲಿ ಮಾಡಿದಿರ ಅಂದ್ರೆ ಏನು? ಹಿಂದಿನ ಸಿನಿಮಾಗಳಲ್ಲಿ ಅನ್ನಕ್ ನಾನು ಮಾಡಿರೋದು ಒಂದೇ ಹಿಂದಿನ ಸಿನಿಮಾ. ರೋಣದಲ್ಲಿ ನಾನು ಕಂಪ್ಲೀಟ್ಲಿ ಒಂದು ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತೀನಿ. ಸೊ ಇದು ಹಾಗ್ ನೋಡಕ್ ಹೋದ್ರೆ ನನ್ ಮೊದಲನೇ ಸಿನಿಮಾ ಅಂತಾನೆ ಹೇಳ್ಬೋದು. ಕರೆಕ್ಟ್. ಅಂಡ್ ಅದ್ರಲ್ಲೂ ಕೂಡ ಕಥೆನಲ್ಲಿ ಎಲ್ಲೂ ಕಾವ್ಯ ಬಿಟ್ಟು ಸುಮ್ನೆ ಮುಂದೆ ಹೋಗ್ಬಿಡುತ್ತೆ ಅಂತಲ್ಲ. ಸೊ ಇಡೀ ಜರ್ನಿನಲ್ಲಿ ನನ್ನ ಪಾತ್ರ ಕೂಡ ಇದೆ. ಸೊ ಎಲ್ಲೂ 2 ಸೀನ್ಸ್ ಮಾಡಿ ಹೋಗ್ಬಿಡೋದು ಅಥವಾ 2 ಸಾಂಗ್ಸ್ ಮಾಡಿ ಹೋಗ್ಬಿಡೋದು ಆ ತರ ಇಲ್ಲ. ಸೊ ಸ್ಕ್ರೀನ್ ಟೈಪ್ ನ ನೋಡ್ಕೊಂಡು ಹೇಳೋದಾಗ್ಲಿ ಅಥವಾ ಪೂರ್ಣ ಪ್ರಮಾಣವಾಗಿ ನಾನು ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗೋದಾಗ್ಲಿ ಇದೆ ಮೊದಲನೇ ಸಿನಿಮಾ. ಅಂಡ್ ಸರ್, ನಿಮ್ಮ ಪಾತ್ರಗಳನ್ನ ನೋಡ್ಕೊಂಡ್ ಬಂದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ರ ನಿಮ್ಮ ಪಾತ್ರ ಇಟ್ ಸ್ಪೀಕ್ಸ್ ವಾಲ್ಯೂಮ್. ಅಂದ್ರೆ ಎಸ್ಪೆಷಲಿ ಇವಾಗ ವಿಕ್ರಾಂತ್ ರೋಣ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, ರಿಪ್ಪನ್ ಸ್ವಾಮಿ ಆಗಿರ್ಬೋದು, ಆ ಪಾತ್ರ ಸಿನಿಮಾ ಮುಗಿದ್ಮೇಲೂ ಈತ ಮಾಡಿದ್ರು ಅಂತ ಒಂದು ರಿಜಿಸ್ಟರ್ ಆಗುತ್ತೆ. ಆ ತರದ ಒಬ್ಬ ಕಲಾವಿದ ನೀವು. ಅಂಡ್ ರೋಣ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ ಯಾಕೆ? ಅಂಡ್ ರೋಣದಲ್ಲೂ ಕೂಡ ಅದೇ ತರದ ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ ನಿಮಗಿದೆಯಾ? ಇಲ್ಲೂ ಕೂಡ ಮಾರ್ಕ್ ಹಾಗೆ ಕಂಟಿನ್ಯೂ ಮಾಡ್ತೀರಾ? 100% ಸರ್.
ರೋಣದಲ್ಲೂ ಅದೇ ಥರ ಇದೆ. ಆ್ಯಂಡ್ ಬ್ಲಿಂಕ್ ಸಿನಿಮಾ ನೋಡಿ ಸಾರು ಆ ಸಿನಿಮಾ ಫೋಟೋ ಇದು ಮಾಡಿಕೊಂಡು ಇವ್ರು ಯಾರು ಅಂತ ನೋಡ್ತಾ ಇದ್ರು. ಸೊ ಅವಾಗ ರೋಣ ಸಿನಿಮಾದ ನನಗೆ ಹೇಳಿದ ಅವಕಾಶ ಹೇಗೆ ಬಂತು ಅಂದರೆ ಈ ಥರ ಅವರು ನೋಡಿ ಆಮೇಲೆ ಕರೆದು ಮಾತಾಡೋರು. ಸೊ ನಾನು ಅದರಲ್ಲಿ ಬೇರೆ ಥರನೇ ಒಂದು ಗೆಟಪಲ್ಲಿ ಇದ್ದೀನಿ, ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ. ತುಂಬ ಚೆನ್ನಾಗಿದೆ ಇಡೀ ಕಥೆಯಲ್ಲಿ. ಆ ಕ್ಯಾರೆಕ್ಟ್ರು ತುಂಬ ಜರ್ನಿ ತುಂಬ ಚೆನ್ನಾಗಿದೆ. ನಿಮ್ಮ ಹಿನ್ನೆಲೆನೂ ರಂಗಭೂಮಿನ? ಹೌದು ಸರ್, ನಾನು ನೀನಾಜಮ್ ಮುಗಿಸ್ಕೊಂಡು ನಂತರ ಈ ಕಡೆ ಸಮಷ್ಟಿ ಅಂತ ಬೆಂಗಳೂರಲ್ಲಿ ಒಂದು ಟೀಮ್ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಜಯತೀರ್ಥ ರವೀಂದ್ರ ಪೂಜಾರಿ ಅವ್ರ ಟೀಮ್ ಅದು. ಅಲ್ಲಿಂದ ನೀನಾಜಮ್ ಮುಗಿಸಿದ್ಮೇಲೆ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ಅಂದ್ರೆ ಪ್ರತಿಯೊಂದು ಪಾತ್ರಗಳು ನೀವು ಮಾಡೋದು ಒಂದು ಮಾರ್ಕ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಅಂದ್ರೆ ಇದು ಈ ರೋಲ್ಸ್ಗಳನ್ನ ತಗೊಳ್ಳೋದು ಕೂಡ ಒಂದು ಕಾನ್ಶಿಯಸ್ ಡಿಸಿಷನ್ ಅಥವಾ ಬಂದಿರೋ ರೋಲ್ಗಳಿಗೆ ಅಡಾಪ್ಟ್ ಆಗದ ಅದೇ ರೀತಿ? ಸರ್ ಅದೇ ಎರಡನೇದು ತುಂಬಾ ಸೂಕ್ತ ಅನ್ಸತ್ತೆ. ಈಗ ನನ್ನ ಇದಕ್ಕೆ ಬಂದಿರೋ ಈಗ ಇಲ್ಲಿ ಸತೀಶ್ ಅವರು ನನಗೆ ಹೇಳಿದ್ರು, ನಮ್ಮ ರೋಣ ಸಿನಿಮಾನ ನಿರ್ದೇಶಕರು, ಹೀಗೆ ಒಂದು ಪಾತ್ರ ಇದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಶರತ್ ಸರ್ ಮತ್ತೆ ನಮ್ಮ ಬಾಲಣ್ಣ ಮತ್ತೆ ಹೀರೋಯಿನ್ ಇವರೆಲ್ಲರ ನಡುವೆ ಈ ಪಾತ್ರ ಹೋಗುತ್ತೆ ಅಂತ. ಸೊ ಅವರು ಆ ಪಾತ್ರ ಒಪ್ಕೊಂಡ್ಮೇಲೆ ನಾನು ಅದನ್ನ ಯಾವ ತರ ನಾನು ಸೆಲ್ಫಿಶ್ ಆಗಿ ಅಂದ್ರೆ ಆ ಪಾತ್ರಕ್ಕೆ ನಾನು ಎಷ್ಟು ನ್ಯಾಯ ಒದಗಿಸ್ಬೋದು ಅಂತ ನಾನು ಇದು ಮಾಡ್ಕೊಂಡು ಮಾಡಿದ್ದೀನಿ. ಸೊ ಎಲ್ಲಾ ಪಾತ್ರಗಳು ನಾನು ಆಲ್ಮೋಸ್ಟ್ ಇದೇ ತರ ಮಾಡ್ತೀನಿ. ಅಂಡ್ ಮೊದಲ ಸಿನಿಮಾದಲ್ಲಿ ನಾಯಕನಾಗೋದ್ರ ಜೊತೆಗೆ ಪ್ರೊಡಕ್ಷನ್ ದಲ್ಲೂ ಒಂದು ಚಿಕ್ಕ ಭಾಗನ ವಹಿಸ್ಕೊಂಡಿರೋದು ಒಂದು ಆಡೆಡ್ ಅಡ್ವಾಂಟೇಜ್ ಅಥವಾ ಆಡೆಡ್ ರಿಸ್ಕ್ ಕೂಡ ಎರಡೂ ಆಗುತ್ತೆ. ಎಲ್ಲಾದ್ರೂ ಒಂದ್ ಕಡೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂಚೂರು ಎಕ್ಸ್ಟ್ರಾ ಆಗ್ತಿದ್ರು ಒಬ್ಬ ಪ್ರೊಡ್ಯೂಸರ್ ಮನ್ಸಲ್ಲೂ ಪ್ರೊಡ್ಯೂಸರ್ ಅಲರ್ಟ್ ಆಗ್ತಾನೆ, ಅಕಸ್ಮಾತ್ ಕಮ್ಮಿ ಆಗ್ತಿದ್ರೆ ಮನ್ಸಲ್ಲೂ ಆಕ್ಟರ್ ಅಲರ್ಟ್ ಆಗ್ತಾನೆ. ಎರಡೂ ನಿಭಾಯಿಸಿದ ಹೇಗೆ? ಖಂಡಿತ ಒಂದು ಸ್ವಲ್ಪ ಟಫ್ ಆಗಿತ್ತು ಟಾಸ್ಕ್ ಇದು. ಯಾಕಂದರೆ ನಾವು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಈ ಥರ ನಾವು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಜೊತೆಲಿ ಒಂದು ಟೀಮ್ನ ಇಟ್ಕೊಂಡು ಮಾಡಬೇಕು ಅಂತಲೇ ಇದ್ದಿದ್ದು. ಒಂದೊಂದು ಸೀನ್ಸ್ ನಡೀತಿರುವಾಗ 6 ಆದಮೇಲೆ ನಮಗೂ ಕಾನ್ಷಿಯಸ್ ಬರ್ತಿತ್ತು, ಕಾಲ್ ಶೀಟ್ ಎಂಡ್ ಆಗ್ತಾ ಇದೆ, ಏನು ಮಾಡೋದು, ಅದಕ್ಕೆ ಆ ಟೈಮ್ಗೆ ಮುಗಿಸ್ಬೇಕು ಅನ್ನೋದು ಕೂಡ ತಲೆಲಿತ್ತು. ಜೊತೆಲಿ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕಾಗಿರುತ್ತೆ. ಎರಡೂ ನಿಭಾಯಿಸೋದು ಒಂದು ಸ್ವಲ್ಪ ಚೆನ್ನಾಗೂ ಇತ್ತು. ಆ್ಯಂಡ್ ಈಗ ಆ್ಯಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ, ಆ್ಯಂಡ್ ಅದಕ್ಕೋಸ್ಕರನೇ ಸುಮಾರು ಬೇರೆ ಬೇರೆ ಪಾತ್ರಗಳನ್ನು ಮಾಡ್ಕೊಂಡು ಬಂದಿರ್ತೀರ. ಬಟ್ ಪ್ರೊಡ್ಯೂಸರ್ ಆಗಿರೋದು ಕಾನ್ಶಿಯಸ್ ಕಾಲ ಅಥವಾ ಡೆಸ್ಪಿರೇಟ್ ಕಾಲ? ಇದು ಡೆಸ್ಪಿರೇಟ್ ಸರ್. ಇದು ಇವಾಗ ನಾನು ಯಾರು ಅಂತ ನನಗೆ ಬೇರೆಯವ್ರು ಯಾರೋ ಪ್ರೊಡ್ಯೂಸ್ ಮಾಡಬೇಕು ಸರ್. ನಾನು ಇನ್ನೂ ಏನು ಪ್ರೂವ್ ಮಾಡ್ಕೊಳ್ಳಿಲ್ಲ. ಸೊ ನಾನು ಮಾಡ್ಕೋಬೇಕು ಅಂದರೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಬೇಕು, ನಂದು ಅಂತ ಏನೋ ಒಂದು ಸಿನಿಮಾ ರಿಲೀಸ್ ಆಗಬೇಕು. ಆಮೇಲೆ ಸತೀಶ್ ಅಣ್ಣ ಪರಿಚಯ ಆದಾಗ ಒಂದೊಳ್ಳೆ ಕಂಟೆಂಟ್ ಅವರು ಮಾಡ್ಕೊಂಡಿದ್ರು. ನಾವೆಲ್ಲ ಕೂಡಿ ಯಾಕೆ ಒಂದು ಸಣ್ಣ ಬಜೆಟಲ್ಲೇ ಒಂದು ಮಾಡ್ಬೋದು ಅಂತ ಶುರು ಮಾಡಿದ್ವಿ. ಯಾಕಂದರೆ ಇದಾದ್ಮೇಲೆ ಅಟ್ಲೀಸ್ಟ್ ಇದು ಹೆಂಗೆ ಅಂದರೆ ನಾನು ಒಂದು ಬಿಸ್ನೆಸ್ಸು ಅದರಲ್ಲಿ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ನಾನು ಪ್ರೊಜೆಕ್ಟ್ ಮಾಡಿದ್ಮೇಲೆ ನನಗೊಂದು ಆಪರ್ಚುನಿಟೀಸ್ ಬರಬೇಕು ಅಂತಾನೆ ಮಾಡಿದ್ದೀನಿ. ಇನ್ನ ಮುಂದೆ ಪ್ರೊಡಕ್ಷನ್ ಮಾಡಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ. ಬಟ್ ಏನಂದ್ರೆ ನಂದು ಪ್ರೆಸೆಂಟ್ ಮಾಡೋಕ್ಕೆ ಆಚೆ, ಅದಕ್ಕೋಸ್ಕರನೇ ನಾನು ಮಾಡಬೇಕಾಗಿ ಬಂತು, ಮಾಡಿದೆ. ನೀವು ಸಿನಿಮಾದ ಕತೆ ಕೇಳಿರ್ತೀರಾ, ಕತೆ ಕೇಳಿ ಈಗ ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಸಿನಿಮಾ ನೋಡಿರ್ತೀರಾ. ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹೇಗಾಗಿದೆ ರೋಣ? ಅಲ್ಲಿ ನಾನು ಆ್ಯಕ್ಚುಲಿ ಎಡಿಟೆಡ್ ವರ್ಷನ್ ನೋಡಿಲ್ಲ, ಡಬ್ಬಿಂಗ್ ವರ್ಷನ್ ಎಡಿಟ್ ಆಗಿರಲ್ಲ, ಕಲರ್ ಗ್ರೇಡಿಂಗ್ ಆಗಿರಲ್ಲ. ಸೊ ಹಾಗೆ ನೋಡಕ್ ಹೋದ್ರೆ ನಾವು ಸಿನಿಮಾ ಇವಾಗ ಸ್ಕ್ರಿಪ್ಟ್ ಓದಿದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಅಲ್ಲಿ ಬಂದಿದೆ ಅನ್ನಿಸ್ತು. ಸೊ ಇವಾಗ ಕಲರ್ ಗ್ರೇಡಿಂಗ್ ಎಲ್ಲ ಆಗಿ ಅದು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಎಲ್ಲೋ ಒಂದ್ ಕಡೆ ನಾನು ನೋಡಿರೋದಕ್ಕಿಂತಾನೂ ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಪೋಷಕ ನಟರಿಗೆ ಸರ್, ಅಂದರೆ ಲೀಡ್ಸ್ಗಳಿಗೆ ಅಥವಾ ಡೈರೆಕ್ಟರ್ಗಳಿಗೆ ಆದರೆ ಒಂದು ಸಿನಿಮಾ 1.5 ವರ್ಷ 2 ವರ್ಷ ಈ ಥರ ಆಗುತ್ತೆ. ಬಟ್ ಪೋಷಕ ನಟರಿಗೆ ವರ್ಷದಲ್ಲಿ 10 ಸಿನಿಮಾ 12 ಸಿನಿಮಾ ಈ ಥರ ನಡೀತಾ ಇರುತ್ತೆ. ಅದ್ರ ಮಧ್ಯೆನೂ ಪೋಷಕ ನಟರಿಗೆ ಮತ್ತೊಮ್ಮೆ ಅವಕಾಶಗಳು ಬರ್ತಿರ್ಬೇಕು ಅಂದರೆ ಹಿಂದಿನ ಸಿನಿಮಾದಲ್ಲಿ ಪ್ರೂವ್ ಮಾಡ್ಕೋತಾ ಬರಬೇಕು, ಇಲ್ಲಾಂದರೆ ಮತ್ತೆ ಅದು ಕಷ್ಟ ಆಗುತ್ತೆ. ಈ ಒಂದು ಪ್ರೋಸೆಸ್ಸು ಒಂದು ರೋಲ್ನ ತೊಗೊಳೋದಕ್ಕೆ ಅಥವಾ ಚೂಸ್ ಮಾಡೋದಕ್ಕೆ ಒಂದು ಕ್ರೈಟೀರಿಯಾ ಅಂತಿದ್ರೆ ಏನದು? ನಾನು ಅದೇ ಕಥೆಯಲ್ಲಿ ಆ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಬೇಕು ಸರ್. ನಾನು ಅದನ್ನು ನೋಡ್ತೀನಿ. ಅದು 1 ಸೀನ್ ಬರುತ್ತೋ 2 ಸೀನ್ ಬರುತ್ತೋ ಇಡೀ ಸಿನಿಮಾ ಬರುತ್ತೋ ಅನ್ನೋದಕ್ಕಿಂತ ಆ ಕಥೆಯಲ್ಲಿ ಆ ಪಾತ್ರ ಬಂದೋದ್ರೆ ಏನಾದ್ರು ಇಂಪ್ಯಾಕ್ಟ್ ಆಗತ್ತಾ ಆ ಕತೆ, ನಮ್ಮಿಂದ ಏನಾರು ಆ ಕತೆಗೆ ಇದೆಯಾ ಅಂತ. ಸೊ ಇದು ನಾನು ಫಸ್ಟ್ ನೋಡ್ತೇನೆ ಸರ್. ಆ್ಯಂಡ್ ಸುಮಾರು ಜನ ನಿಮ್ಗೆ ಹೇಳಿರ್ತಾರೆ, ಪ್ರಾಬ್ಲಿ ವಿಕ್ರಾಂತ್ ರೋಣ ಕ್ಲೈಮ್ಯಾಕ್ಸ್ ಎಲ್ಲ ನೋಡಾದ್ಮೇಲೆ ಪ್ರಾಬ್ಲಿ ಯಾರೇ ಆರ್ಟಿಸ್ಟು ಇಷ್ಟೊಂದು ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಬಿಕಾಸ್ ಒಂದು ದೊಡ್ಡ ಸಿನಿಮಾದಲ್ಲಿ ತುಂಬ ಜನ ಮಾಸ್ ಆಡಿಯನ್ಸ್ಗಳು ನೋಡಿದಾಗ, ಅಂದರೆ ಎಷ್ಟೋ ಸಣ್ಣ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬಂದಿದ್ರು ಆ ಕಷ್ಟಕ್ಕಿಂತ ಎಲ್ಲೋ ಒಂದು ದೊಡ್ಡ ಇದ್ರಲ್ಲಿ ನೋಡಿದಾಗ ರೆಕಗ್ನಿಷನ್ ಒಟ್ಟಿಗೆ ಡಬಲ್ ಆಗ್ಬಿಡುತ್ತೆ. ಆಮೇಲೆ ಅದಾದ್ಮೇಲೆ ಅದನ್ನ ಹ್ಯಾಂಡ್ಲ್ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ.
ಸೊ ವಿಕ್ರಾಂತ್ ರೋಣ ಹೇಗಾಯ್ತು ನಿಮ್ಮ ಕೆರಿಯರ್ ಅಲ್ಲಿ? ವಿಕ್ರಾಂತ್ ರೋಣ ನನಗೊಂದು ದೊಡ್ಡ ಮೆಟ್ಲಾಯ್ತು ಸರ್ ಅದು. ನಾನೊಬ್ಬ ಕಲಾವಿದ ಅಂತ ಎಲ್ಲರೂ ನನ್ನ ಗುರುತಿಸೋದಕ್ಕೆ, ಆಮೇಲೆ ಸುದೀಪ್ ಸರ್ ಅಂತ ಅವ್ರ ಮುಂದೆ ನನಗೆ ತುಂಬಾ ಭಯ ಇತ್ತು ಅವ್ರ ಮುಂದೆ ಆಕ್ಟ್ ಮಾಡಕ್ಕೆ. ನಾವೆಲ್ಲ ಅವ್ರ ಕಟ್ಔಟ್ ನೋಡ್ಕೊಂಡು ವಿಸಿಲ್ ಹೊಡ್ಕೊಂಡು ಸಿನಿಮಾ ನೋಡಿದವರು. ಸೊ ಅನೂಪ್ ಭಂಡಾರ್ ಅವರಿಂದ ಆ ಒಂದು ಅವಕಾಶ ಸಿಕ್ಕಿ ಆ ಸಿನಿಮಾ ಹೊರಗೆ ಬಂದ್ಮೇಲೆ ಎಲ್ಲರೂ ಒಪ್ಕೊಂಡ್ರು. ಅಲ್ಲಿವರೆಗೆ ನಾನು ನಿನಾಜಮ್ ಹೋಗಿದ್ದೆ, ನಾಟಕ ಮಾಡ್ತಿದ್ದೆ, ಎಲ್ಲರೂ ನನಗೆ ಈಗ ಇವರು ಹೇಳ್ತಿದ್ದಾರೆ, ಇವರು ನಾಟಕ ಹಿನ್ನೆಲೆ, ರಂಗಭೂಮಿ ಹಿನ್ನೆಲೆ ಇರೋರೆ ನಮ್ಮ ಹೀರೋನು. ಈಗ ಅವರು ಈ ಪ್ರಯತ್ನ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ನಮ್ಗೆ ಇಲ್ಲಿವರೆಗೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಹುಚ್ಚು, ಅವನಿಗೊಂದು ಹುಚ್ಚು ಮಾರಾಯ, ಸುಮ್ಮನೆ ಏನೋ ಕೆಲಸ ಮಾಡೋದು ಬಿಸ್ನೆಸ್ ಮಾಡೋದು ಬಿಟ್ಟು ಅದು ಹುಚ್ಚಿರ್ತಾರ, ನಾಟಕ ಮಾಡ್ತಿದ್ದಾನೆ ಅಂತ ನನಗಂತೂ ಅದನ್ನೇ ಹೇಳ್ತಿದ್ರು. ಒಳ್ಳೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ. ನನ್ಗೆ ಗೊತ್ತಿಲ್ಲ ಲೈಫಲ್ಲಿ ಸೆಟ್ಲ್ ಆಗೋದಂದ್ರೆ ಏನು ಅಂತ. ಸೊ ಅದಾದ್ಮೇಲೆ ಎಲ್ಲ ಆ ಮಾತುಗಳು ಚೇಂಜ್ ಆಯ್ತು ಸರ್. ಅಂದ್ರೆ ಕಲಾವಿದ, ನನ್ನ ಕಲಾವಿದ ಅನ್ನೋದಕ್ಕೆ ಆಮೇಲೆ ಶುರು ಮಾಡಿದ್ದು. ಆರ್ಟಿಸ್ಟ್ ಅಂತ ನನಗೆ ಹೆಸರು ಅಂದ್ರೆ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ವಿಕ್ರಾಂತ್ ರೋಣ. ಸೊ ಆ ಕ್ರೆಡಿಟ್ ಸುದೀಪ್ ಸರ್ ಆಗಿರ್ಬೋದು, ಅನೂಪ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಅವರೆಲ್ಲರಿಗೂ ಹೋಗುತ್ತೆ. ನಂಗೊಂದು ಒಳ್ಳೆ ಅವಕಾಶ ಸಿಕ್ತು. ಹಂಗೆ ಈಗ ನಮ್ಮ ಹೀರೋಗೂ ಈ ಸಿನಿಮಾದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು ಕೂಡ. ಯಾಕಂದ್ರೆ ಅವರು ಮಾಲೂರ್ ವಿಜಯ್ ಅವ್ರ ಸರ್ ಟೀಮಲ್ಲಿ ನಾಟಕಗಳೆಲ್ಲ ಮಾಡ್ಕೊಂಡೇ ಬಂದವರು. ಆಮೇಲೆ ಪ್ರಕೃತಿ ಅವರು ಸೀರಿಯಲ್ಲು ಸಿನಿಮಾಗಳೆಲ್ಲ ಮಾಡ್ತಾನೆ ಬಂದಿದ್ದಾರೆ. ಎಲ್ಲರಿಗೂ ಹಾಗೆ ಆಗ್ತಾ ಹೋಗ್ಲಿ, ಎಲ್ಲರ ಆಶಯನೇ ಅದೇ ಅಲ್ವಾ. ಆಮೇಲೆ ನನ್ಗೆ ಅವ್ರು ಹೇಳ್ತಾರಾಗ ನನ್ಗೆ ಅನ್ಸ್ತಾ ಇತ್ತು, ಅವರು ಸೀನ್ ಡೆಪ್ತ್ ಒಟ್ಟಿಗೆ ಬಜೆಟ್ ಡೆಪ್ತು ನೋಡ್ಕೊಂಡು ಅದೇ ಎರಡನ್ನೂ ಹೆಲ್ಪ್ ಮಾಡ್ತಾರೆ. ಹಾಗೆ ಅದು ಅನಿಸ್ತು ನನಗೆ. ಸೊ ಎಲ್ಲ ಅನುಭವಗಳು ಅವ್ರಿಗೂ ಸಿಗ್ತದೆ. ಸೊ ನನಗೆ ಹೆಂಗಾಯ್ತು ವಿಕ್ರಾಂತ್ ರೋಣ ಆದ್ಮೇಲೆ ನನಗೊಬ್ಬ ಕಲಾವಿದನಾಗಿ ಎಲ್ಲರೂ ಓಕೆ ಇವನ ಹತ್ರ ಮಾಡ್ಸೋಣ ಅನ್ನೋ ಒಂದು ಯೋಚನೆಗೆ ಬಂದ್ರು. ಅದು ತುಂಬಾ ಖುಷಿ ಕೊಡ್ತು ಆಫ್ಟರ್ ವಿಕ್ರಾಂತ್ ರೋಣ. ಸೊ ಅದೇ ನಮ್ಮೆಲ್ಲರಿಗೂ ಈ ಸಿನಿಮಾ ಆದ್ಮೇಲೆ ಇನ್ನಷ್ಟು ಆಗ್ಲಿ ಅಂತ ನಾನು ಕೇಳ್ಕೊತಿದ್ದೆ ಅವ್ರ ಹತ್ರ. ಅಂಡ್ ಸಿನಿಮಾ ಅಫ್ಕೋರ್ಸ್ ಈಗ ಪ್ರೊಡಕ್ಷನ್ ಆಕ್ಟಿಂಗ್ ಹ್ಯಾಂಡ್ಲ್ ಮಾಡೋದು ಒಂದ್ ಕಡೆ ಆದ್ರೆ, ಸಿನಿಮಾ ತಯಾರಾದ್ಮೇಲೆ ರಿಲೀಸ್ ಮಾಡಿದ್ರೆ ಡಿಫ್ರೆಂಟ್ ಟಾಸ್ಕ್. ಬಿಕಾಸ್ ಇಲ್ಲಿ ಎಕನಾಮಿಕ್ಸ್ ಮ್ಯಾಟರ್ ಆಗುತ್ತೆ, ಬಿಸ್ನೆಸ್ ಮ್ಯಾಟರ್ ಆಗುತ್ತೆ, ತುಂಬಾ ನಿಮಗೆ ಗೊತ್ತಿರುತ್ತೆ. ಅಂಡ್ ಈಗ ಕಾಂತಾರ ರಿಲೀಸ್ ಆಯ್ತು, ಫುಟ್ಫಾಲ್ಸ್ ತುಂಬಾ ಆಯ್ತು ಥಿಯೇಟರ್ಗೆ. ಅಂಡ್ ಅದಕ್ಕೋಸ್ಕರ ಸುಮಾರು ಸಿನಿಮಾಗಳು ವೆಯ್ಟ್ ಮಾಡ್ತಾ ಇದ್ವು. ಮತ್ತೆ ಡಿಸೆಂಬರ್ ದೊಡ್ಡ ದೊಡ್ಡ ಸಿನಿಮಾಗಳಿದೆ. ಅದ್ರ ಮಧ್ಯೆ ನವೆಂಬರ್ ಅನ್ನೋದು ಜಾಮ್ ಪ್ಯಾಕ್ಟ್ ಸೀಸನ್ ಒಂಥರ. ಸೊ ಆಗ ಒಂದೊಂದು ವಾರಕ್ಕೆ ಒಂದು 7 ಸಿನಿಮಾ ಆ ಸಿನಿಮಾ ಈ ಥರ ಬರ್ತಿರುತ್ತೆ. ಸೊ ಅದ್ರ ಮಧ್ಯೆ ಕಾಣಿಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಥಿಯೇಟರ್ಗೆ ರಿಲೀಸಸ್ಗೆ ಬೇಕಿರುವಂತಹ ವಾತಾವರಣ ಸೃಷ್ಟಿ ಮಾಡೋದು ಇದೆಲ್ಲವೂ ಇದು ಹೊಸ ಲರ್ನಿಂಗ್. ಬಿಕಾಸ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಚಾಲೆಂಜ್ನ ಹೇಗೆ ಎಕ್ಸೆಪ್ಟ್ ಮಾಡಿದ್ರಾ? ಸರ್ ಹೌದು ಸರ್, ಇದು ಕಷ್ಟನೇ ಆಗುತ್ತೆ. ನಾನು ನೋಡ್ದಂಗೆ November 7th ಇನ್ನು ನಮ್ಮ ಜೊತೆಲೇ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟೊಂದು ರಿಲೀಸ್ ಆಗ್ತಾ ಇದ್ದಾವೆ. ಜೊತೆಲಿ ನಾವೇನು ಯೂನಿಕ್ನೆಸ್ ಮಾಡ್ತೀವೋ ಅದ್ರ ಮೇಲೇ ನಾವು ಜನನ ಕರೆದು ಕುಣ್ಸೋಕ್ಕಾಗತ್ತೆ. ಆಮೇಲೆ ಯಾವ ಥರ ರೀಚ್ ಮಾಡಿಸ್ತೀವಿ ಅನ್ನೋದ್ರ ಮೇಲೂ ಕೂಡ ನಾವು ನಿಂತಿರ್ತೀವಿ. ಒಂದು ಪ್ರಮೋಷನ್ ವೈಸ್ ಆಗಲಿ, ಆಮೇಲೆ ಒಂದು ಟ್ರೈಲರ್ ಲಾಂಚ್ ಆದಮೇಲೆ ಆ ಟ್ರೈಲರ್ನ ಅಟ್ಲೀಸ್ಟ್ ಜನ ನೋಡಬೇಕು. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೂ ಮುಂಚೆ ಪ್ರತಿ ಜನಗಳ ಬಾಯಲ್ಲೂ ಕೂಡ ರೋಣ ಅನ್ನೋ ಟೈಟ್ಲ್ ಆದ್ರೂ ಗೊತ್ತಾದರೆ ಯಾವುದೋ ಒಂದು ಟೈಮ್ಗೆ ಅವ್ರು ಇಂಪ್ಯಾಕ್ಟ್ ಆಗಿ ಒಬ್ರು ಯಾರೋ ನೋಡಿ ಹೇಳ್ದಾಗ ಖಂಡಿತ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಈ ಸಿನಿಮಾದಲ್ಲಿ ಒಬ್ಬ ಎಂಟರ್ಟೈನಿಂಗಿಗೆ ಜನ ಯಾರಾದರೂ ಬೇಜಾರಾಗಿ ಸಿನಿಮಾ ಥಿಯೇಟ್ರಿಗೆ ಬಂದರೂ ಕೂಡ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಅಂತೂ ಮೋಸ ಆಗಲ್ಲ. ಇಷ್ಟ ಆದರೆ ಖಂಡಿತ ಜನ ಬಂದು ಸಿನಿಮಾದಲ್ಲಿ ನೋಡ್ತಾರೆ ಅಂತ ನಂಬಿಕೆ. ಆ್ಯಂಡ್ ಟ್ರೈಲರ್ ನೋಡಿದಾಗ ಟ್ರೈಲರಲ್ಲಿ ಸುಮಾರಷ್ಟು ಎಲಿಮೆಂಟ್ಸ್ ಇದೆ. ಒಂದು ಹಾರರ್ ಫೀಲ್ ಇದೆ, ಮೊಳೆಗಳೆಸೋದು, ಹಿಂಗೆ ತೊಗೊಳೋದು, ಈ ಥರದ್ದು. ಇನ್ನೊಂದು ಮಾಟ ಮಂತ್ರದ ಸೀಕ್ವೆನ್ಸ್ ನಡೀತಿರುತ್ತೆ. ಈ ಕಡೆ ಪೊಲಿಟಿಕಲ್ ಒಂದು ಡ್ರಾಮಾ ನಡೀತಾ ಇರುತ್ತೆ, ಆ್ಯಕ್ಷನ್ ಇದೆ. ವಾಟ್ ಎಕ್ಸಾಕ್ಟ್ಲಿ ಯಾವ ಜಾನರಲ್ಲಿ ಸಿನಿಮಾ ಹೊಡುತ್ತೆ ರೋಣ? ಇದು ಎಲ್ಲಾ ಆಸ್ಪೆಕ್ಟ್ಸು ಇದೆ ಅಂತ ಇವಾಗ ನಿಮ್ಗೆ ಗೊತ್ತಾಗಿದೆ. ಬಟ್ ಬೇಸಿಕಲಿ ಬಂದು ಇದು ಒಂದು ಪೊಲಿಟಿಕಲ್ ಡ್ರಾಮಾ. ಸೊ ಆ ಪೊಲಿಟಿಕಲ್ ಡ್ರಾಮಾನಲ್ಲಿ ನಾವು ಹಳ್ಳಿ ಜನನ್ ತೋರಿಸ್ತೀವಿ, ಅವ್ರ ಭಾವನೆಗಳನ್ನ, ಆ ಹಳ್ಳಿ ಜನ ಮಧ್ಯ ಪರ್ಸನಲ್ ರಿಲೇಶನ್ಶಿಪ್ಸ್ ಹೇಗಿರುತ್ತೆ, ಮತ್ತೆ ಆ ಒಂದು ಪೊಲಿಟಿಕ್ಸ್ ಏನ್ ನಡೆಯುತ್ತೋ ಅದರಿಂದ ಜನದ ಮೇಲೆ ಏನ್ ಪ್ರಭಾವ ಬೀಳುತ್ತೆ. ಸೊ ಅಂಡ್ ಆ ಹಳ್ಳಿನಲ್ಲಿ ಅವರು ದೇವ್ರಿಗೆ, ಆ ಒಂದು ದೈವ ಭಕ್ತಿಗೆ ಎಷ್ಟು ಮಹತ್ವ ಕೊಡ್ತಾರೆ, ಇದೆಲ್ಲದು ಇಂಟರ್ ಕನೆಕ್ಟೆಡ್ ಆಗಿದೆ ನಮ್ಮ ಸ್ಟೋರಿನಲ್ಲಿ. ಸೊ ನೀವು ಸುಮಾರು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಒನ್ ಯುನೀಕ್ ಎಲಿಮೆಂಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲೂ ಮಾಡದೇ ಇರೋದು ಅಥವಾ ನೀವೇನಾದ್ರು ಹೊಸದನ್ನ ಟ್ರೈ ಮಾಡೋದು ಅಂತ ಏನು? ಸರ್ ಈ ಸಿನಿಮಾದಲ್ಲಿ ಒಂದು ಹಳ್ಳಿಲಿ ನಮ್ಮ ಸಿಟಿ ಲೈಫು, ನಾವು ಹಳ್ಳಿಯವರೇ ಎಲ್ಲರೂ ಸಿಟಿಲಿ ಇರೋದು. ಸೊ ನಾ ಹಳ್ಳಿ ಬೇರೆ ಸಿಟಿ ಬೇರೆ ಅಂತ ಹೇಳಲ್ಲ. ನಾವೇ ಬೆಂಗಳೂರಲ್ಲಿ ಇರೋದು ಬೇರೆ ತರ, ಹಳ್ಳಿಲಿ ಹೋದಾಗ ನಾವ್ ಇರೋದೇ ಬೇರೆ ತರ. ನಾವ್ ಅಲ್ಲಿದ್ದಂಗೆ ಇಲ್ಲಿ ಇರೋದೇ ಇಲ್ಲ. ಸೊ ಅಲ್ಲಿ ಆ ಜನನ ಒಂದು ಜೀವನ ಮತ್ತೆ ಆ ನಂಬಿಕೆ, ಒಂದು ದೇವರ ಇದ್ರಲ್ಲಿ ಈ ಕಥೆಯಲ್ಲಿ ಹೇಳ್ತಾ ಇರೋದು, ಒಂದು ದೇವರ ಮೇಲಿರೋ ನಂಬಿಕೆ ಈ ಸಿನಿಮಾದಲ್ಲಿ ಅದು ಹೇಗೆ ಪ್ಲೇ ಆಗತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಕಂಟೆಂಟ್ ಆಗಿ ತೋರಿಸಿದ್ದಾರೆ.
ಅಂಡ್ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು USP ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಇದೆ ಅಂತಂದ್ರೆ ಅದು ಯಾವುದು ಅಂತ 3 ಪಾಯಿಂಟ್ ಅಂತ ಹೇಳಿದ್ರೆ 3 ಜನ ಒಂದೊಂದು ಪಾಯಿಂಟ್ ಹೇಳಿ ನಿಮ್ಮ ಪ್ರಕಾರ. ಮೇನ್ ಆಗಿ ನಮ್ಮ ಸಿನಿಮಾದಲ್ಲಿ ಒಂದು ಜಾತ್ರೆ ಶುರು ಮಾಡಕ್ ಮುಂಚೆ ಒಂದು ಪದ್ಧತಿ ಇದೆ. ಆ ಪದ್ಧತಿ ಏನು ಅನ್ನೋದು ಅದೊಂದು ತುಂಬಾ ಯುನೀಕ್ ಆಗಿ ತೋರಿಸಿದೀವಿ. ಈಗ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ಕೆಲವರು ಬಾಳೆ ಕಂಬ ನೋಡೋದಾಗಿರ್ಲಿ, ಒಂದು ಮರಿ ಬಲಿ ಕೊಡೋದಾಗಿರ್ಲಿ, ಈ ಥರದ್ದೊಂದು ಪದ್ಧತಿ ಇರುತ್ತೆ. ಈ ಸಿನಿಮಾದಲ್ಲಿ ಜಾತ್ರೆ ಶುರು ಮಾಡಕ್ ಮುಂಚೆ ಒಂದು ಪದ್ಧತಿ ಇದೆ, ತುಂಬಾ ಯುನೀಕ್ ಅನ್ಸುತ್ತೆ. ಆಮೇಲೆ ಅದಕ್ಕೊಂದು ಕನ್ಕ್ಲೂಷನ್ ಕೂಡ ಕೊಟ್ಟಿದೀವಿ. ತುಂಬಾ ಚೆನ್ನಾಗಿರುತ್ತೆ. ಈ ಕಂಟೆಂಟ್ ಅನ್ನ ಇದನ್ನ ನೋಡಕ್ಕಾದ್ರೂ ಜನ ಬರ್ಬೇಕು ಅಂತ ಕೇಳ್ಕೊ. ನಮ್ ಸಿನಿಮಾದಲ್ಲಿ ಶರತ್ ಸರ್ನ ಒಂದ್ ಬೇರೆನೆ ಲೈಟ್ ಅಲ್ಲಿ ತೋರ್ಸಿದೀವಿ. ಅವ್ರನ್ನ ಸಾಧಾರಣವಾಗಿ ಜನ ಆ ಒಂದ್ ಲೈಟ್ ಅಲ್ಲಿ ನೋಡಿರಲ್ಲ. ಸೊ ಅದೊಂದು ಡಿಫ್ರೆನ್ಸ್ ಬರುತ್ತೆ ನಮ್ ಸಿನಿಮಾದಲ್ಲಿ ಅವ್ರನ್ನ ನೋಡೋದು. ಅದೊಂದು ಯುನೀಕ್ ಪಾಯಿಂಟ್. ಹಳ್ಳಿಯ ರಾಜಕೀಯ ಮತ್ತೆ ದೈವತ್ವ ಯುನೀಕ್ ಪಾಯಿಂಟ್, ಬ್ಲೆಂಡ್ ಆಗಿರೋ ಯುನೀಕ್ನೆಸ್ ಇದರಲ್ಲಿ. ಸೊ ಫೈನಲಿ ಸಿನಿಮಾ ಇದೆ November 7ನೇ ತಾರೀಕು ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಎಲ್ರಿಗೂ ನಮಸ್ಕಾರ. November 7ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ರೋಣ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನೀವು ಕೊಡೋ 100-120 ರೂಪಾಯಿಗೆ ನಾವು ಮೋಸ ಮಾಡ್ತಿದ್ದಂಗೆ, ನಿಮ್ಗೆ ಯಾವುದೇ ಬೇಜಾರಿದ್ದು ಥಿಯೇಟ್ರಿಗೆ ಬಂದಿದ್ದಾಗ ನಿಮಗೆ ಬೇಜಾರಾಗ್ದಿದ್ದಂಗೆ ವಾಪಸ್ ಕಳಿಸ್ಕೊಡ್ತೀವಿ. ಸಿನಿಮಾದಲ್ಲಿ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಕಂಟೆಂಟು ಇರುತ್ತೆ. ಒಂದು ಫನ್ ಎಲಿಮೆಂಟ್ಸ್ ಇರ್ಬೋದು, ಆ್ಯಕ್ಷನ್ ಥ್ರಿಲ್ಲರ್ ಇರ್ಬೋದು, ಹಾಗೆ ಫೈಟ್ಸ್ ಇರ್ಬೋದು, ಸಾಂಗ್ಸ್ ಒಳ್ಳೆ 4 ಸಾಂಗ್ಗಳಿದ್ದಾವೆ. ಜೊತೆಲಿ ಒಳ್ಳೆ BGM ಸ್ಕೋರ್ಸ್ ಮಾಡಿದ್ದಾರೆ. ಒಂದು ಒಳ್ಳೆ ಮಾಸ್ ಪ್ಯಾಕ್ಟ್ ಒಂದು ಸಿನಿಮಾ, ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನಮ್ಮ ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. November 7th ನಮ್ಮ ಸಿನಿಮಾ ರೋಣ ರಿಲೀಸ್ ಆಗ್ತಿದೆ. ಸೊ ನಮ್ಮ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆಗುವಂಥ ಎಲ್ಲ ಆಸ್ಪೆಕ್ಟ್ಸ್ಗಳು ಇದೆ. ಅದು ಒಂದು ಥ್ರಿಲ್ಲರ್ ಎಲಿಮೆಂಟ್ ಆಗಿರ್ಬೋದು, ಅಥವಾ ಕಾಮಿಡಿ ಆಗಿರ್ಬೋದು, ಅಥವಾ ಮನೆಯಲ್ಲಿ ಇವಾಗ ಅಪ್ಪ ಮಗನ ಮಧ್ಯ ಇರೋ ಒಂದು ಬಾಂಧವ್ಯ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಇಮೋಷ್ನಲ್ ಆಸ್ಪೆಕ್ಟ್ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಇಡೀ ಕುಟುಂಬನ ಕರ್ಕೊಂಡು ಹೋಗಿ ನಮ್ಮ ಸಿನಿಮಾನ ನೋಡ್ಬೋದು. ನೀವು ಖಂಡಿತ ಇಷ್ಟಪಡ್ತೀರಾ. ಸೊ ಮಿಸ್ ಮಾಡ್ದೇನೆ November 7th ನಮ್ಮ ಸಿನಿಮಾ ರೋಣನ ದಯವಿಟ್ಟು ಥಿಯೇಟರ್ಸಲ್ಲೇ ನೋಡಿ. ನಮ್ ರೋಣ 7ನೇ ತಾರೀಕು ಬರ್ತಾ ಇದೆ. ಅವತ್ತು ವಿಕ್ರಾಂತ್ ರೋಣ, ಇವಾಗ ರೋಣ. ಹಾಗೆ ನಮಗೆ ಕನ್ನಡ ರಾಜ್ಯೋತ್ಸವ ಇದೆ, ದೀಪಾವಳಿ ಆಚರಿಸ್ತಿದೀವಿ. ನಾವೆಲ್ಲ ದೀಪಾವಳಿ, ದಸರಾ, ಕನ್ನಡ ರಾಜ್ಯೋತ್ಸವ ಎಲ್ಲದೂ ನಾವು 7ನೇ ತಾರೀಕು ರೋಣ ಟೀಮ್ ಅವ್ರು ಆಚರಿಸ್ತಿದೀವಿ. ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡನ್ನ ಬೆಂಬಲಿಸಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಮುಂದೆ ಇದೇ ತರ ಒಳ್ಳೊಳ್ಳೆ ಅವಕಾಶಗಳು ಬರಲಿ. ಅಂಡ್ ಪ್ರೊಡಕ್ಷನ್ ಅಲ್ಲೂ ಕೂಡ ತುಂಬಾ ಸಿನಿಮಾಗಳು ಮಾಡಿ ಇನ್ನೊಂದಷ್ಟು ಜನಕ್ಕೂ ಅವಕಾಶ ನಿಮ್ಮಿಂದ ಸಿಗ್ಲಿ. ಅಂಡ್ ಇದೇ ತರ ತಿಂಗಳು ಒಂದೊಂದು ಸಿನಿಮಾ ರಿಲೀಸ್ ಆಗ್ತಿಲ್ಲ ನಿಮ್ದು. ಅಂಡ್ ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಿಮ್ಮನ್ನ ನೋಡೋ ತರ ಆಗ್ಲಿ. ಆಲ್ ದ ವೆರಿ ಬೆಸ್ಟ್. ನಿಮಗೂ ತುಂಬಾ ಧನ್ಯವಾದಗಳು. ಕನೆಕ್ಟ್ ಸಿನಿಮಾ ಮತ್ತೆ ನಿಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ರೋಣ ತಂಡದ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.